ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ತಿಳ್ಕೊಳ್ಳೋಣ. ಬರ್ಮುಡಾ ಟ್ರಯಾಂಗಲ್ ಅನ್ನೋದು ಅಟ್ಲಾಂಟಿಕ್ ಓಷನ್ನಲ್ಲಿ ಇರುವ ಒಂದು ತ್ರಿಕೋಣಾಕಾರದ ಜಾಗ. ಈ ಜಾಗ 32 ಲಕ್ಷ ಎಕರೆ ಅಷ್ಟು ದೊಡ್ಡದಾಗಿದೆ. ಈ ಬರ್ಮುಡಾ ಟ್ರಯಾಂಗಲ್ನ ತುಂಬ ರಹಸ್ಯವಾಗಿರುವ ಜಾಗ ಅಂತ ಕರೀತಾರೆ. ಯಾಕಂದರೆ ಈ ಜಾಗದಿಂದ ಹಾಸಿ ಹೋಗುವ ವಿಮಾನಗಳು ಮತ್ತು ಹಡಗುಗಳು ನಿಗೂಢವಾಗಿ ಮಾಯವಾಗುತ್ತವೆ. 1945ರ ಡಿಸೆಂಬರ್ನಲ್ಲಿ ಮಿಷನ್ ಫ್ಲೈಟ್ 19ನಲ್ಲಿ ವಿಮಾನಗಳು ಅವರ ರೋಟೀನ್ ಟ್ರೈನಿಂಗ್ ಮಿಷನ್ ಮಾಡುತ್ತಿದ್ದರು. ಹೀಗಿರುವಾಗ 5 ವಿಮಾನಗಳು ಫ್ಲೋರಿಡಾದಿಂದ ಈಸ್ಟ್ ಡೈರೆಕ್ಷನ್ಗೆ ಹೋಗ್ತವೆ. ಆಗ ಸಡನ್ನಾಗಿ ಅವ್ರ ಹತ್ರ ಇರೋ ಕಾಂಪಸ್ಗಳು ವರ್ಕ್ ಆಗೋದು ನಿಲ್ಲಿಸ್ಬಿಡ್ತವೆ. ಹಾಗೆ ಪ್ಲೇನ್ನಲ್ಲಿರೋ ಇನ್ಸ್ಟ್ರೂಮೆಂಟ್ಸ್ ಕೂಡ ವರ್ಕ್ ಆಗೋದು ನಿಲ್ಲಿಸ್ಬಿಡ್ತವೆ. ಸ್ವಲ್ಪ ಹೊತ್ತಾದಮೇಲೆ ಹವಾಮಾನ ಬದಲಾಗುತ್ತೆ ಮತ್ತು ಆ 5 ವಿಮಾನಗಳು ಕಳೆದೋಗ್ತವೆ. ಬರ್ಮುಡಾ ಟ್ರಯಾಂಗಲ್ ಯಾವಾಗಲೂ ಕೆಟ್ಟ ಹವಾಮಾನದಿಂದ ಪೀಡಿತವಾಗಿರುತ್ತದೆ. ಅದರಿಂದ ಅಲ್ಲಿ ಚಂಡಮಾರುತಗಳು ಮತ್ತು ದೊಡ್ಡ ದೊಡ್ಡ ಅಲೆಗಳಿಂದ ಹಡಗುಗಳು ಮುಳುಗಿರ್ಬೋದು ಎಂದು ಹೇಳ್ತಾರೆ. ಆ ಜಾಗಕ್ಕೆ ಬಂದಾಗ ಮ್ಯಾಗ್ನೆಟಿಕ್ ಕಾಂಪಸ್ಗಳು ಸರಿಯಾಗಿ ಕೆಲಸ ಮಾಡಲ್ಲ. ಅದರಿಂದ ದಾರಿ ತಪ್ಪಿ ಹೋಗಬಹುದು ಎಂದು ಹೇಳ್ತಾರೆ. ಬರ್ಮುಡಾ ಟ್ರಯಾಂಗಲ್ನ ಸಮುದ್ರದ ಒಳಗೆ ಮೀಥೇನ್ ಗ್ಯಾಸ್ ಪಾಕೆಟ್ಸ್ ಇರಬಹುದು. ಅದರಿಂದ ಹಡಗುಗಳು ಮುಳುಗಿರ್ಬೋದು ಎಂದು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಆ ಜಾಗಕ್ಕೆ ಏಲಿಯನ್ಸ್ ಬರ್ತಿರ್ಬೋದು ಹಾಗೂ ಆ ಸ್ಥಳದಲ್ಲಿ ಅಟ್ಲಾಂಟಿಸ್ ಎಂಬ ಪ್ರಾಚೀನ ನಗರವಿದೆ ಎಂದು ಹೇಳ್ತಾರೆ. ಆದರೆ ಎಕ್ಸ್ಪರ್ಟ್ಸ್ ಮತ್ತು ಸೈಂಟಿಸ್ಟ್ಗಳು ಬೇರೆಯೇ ಹೇಳ್ತಾರೆ. ಅವರ ಪ್ರಕಾರ ಈ ಬರ್ಮುಡಾ ಟ್ರಯಾಂಗಲ್ಸ್ ಬಗ್ಗೆ ಯಾವುದೇ ರಹಸ್ಯವಾದ ವಿಷಯವಿಲ್ಲ. ಆ ಜಾಗದಲ್ಲಿ ಆದ ಎಲ್ಲ ಘಟನೆಗಳು ಮನುಷ್ಯನ ನಿರ್ಲಕ್ಷ್ಯದಿಂದ ಆಗಿದೆ ಮತ್ತು ಯಾವುದಾದ್ರೂ ಒಂದು ಕಾರಣದಿಂದ ಆಗಿದೆ. ಆದರೆ ನಮ್ಮ ಜನರಿಗೆ ರಹಸ್ಯಗಳು ಎಂದರೆ ತುಂಬ ಇಷ್ಟ ಮತ್ತು ನಮ್ಮ ಮೀಡಿಯಾ ಕೂಡ ಹಾಗೆ ಅದರ ಬಗ್ಗೆ ಹೇಳಿದ್ದಾರೆ. ಈ ವಿಷಯದ ಕುರಿತು ನಾವು ಇನ್ನಷ್ಟು ಮಾಹಿತಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಕೊಡುತ್ತೇವೆ.